ನೀವು ಸಮಾಜ ಸೇವೆಗೆ ಬಂದಾಗ ತಾವು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಪಾರ್ಟಿ ಆಫೀಸಲ್ಲಿ ತಮಗೆ ಅವಕಾಶ ಕೊಡಲಿಲ್ಲ ಎಂಟ್ರಿಗೆ. ಇದು ಜನರ ನಡುವೆ ಓಡಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಅವರ ಹೆಸರಲ್ಲೇ ಒಂದು ಹುಟ್ಟುಹಬ್ಬದ ನೆನಪಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ರೆ ಏನಿದ್ರ ತಂತ್ರ ಅಂತಕ್ಕಂಥದ್ದು ಜನರ ನಡುವೆ ಓಡಾಡ್ತಾ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ ಸರ್? ಇದಕ್ಕೆ ತಂತ್ರಗಾರಿಕೆ ಏನೂ ಇಲ್ಲ. ಪ್ರತಿ ಕ್ಷೇತ್ರದಲ್ಲೂ ಒಂದಷ್ಟು ಆಸ್ಪಿರೆಂಟ್ಸ್ ಉಟ್ಕೊಳ್ತಾರೆ. ಯಾರಿಗ ಅದೃಷ್ಟ ಇರುತ್ತೆ ಅವ್ರಿಗೆ ಸಿಗುತ್ತೆ. ಕೆಲವರಿಗೆ ಬಹಳಷ್ಟು ಪುಟ್ಟವಾದ ಜನ ಬಹಳ ಕೆಲಸ ಮಾಡಿರ್ತಾರೆ. ಆದರೆ ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂದ್ರೆ ಯಾರಿಗೋ ಒಬ್ಬರಿಗೆ ಬಹಳ ಇನ್ಫ್ಲೂಯೆನ್ಸ್ ಟಿಕೆಟ್ ಸಿಗುತ್ತೆ, ಕೆಲವರಿಗೆ ಬಹಳ. ಈಗ ನನಗೆ ನೋಡಿ, ನನಗೆ ಹೆಂಗ್ ಟಿಕೆಟ್ ಸಿಕ್ತು, ನನಗೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ನನ್ನ ಕೆಲಸ ನಡ್ಕೊಟ್ರು. ಇದರ ಹಲವಾರು ಕಾರಣಗಳಿರ್ತವೆ. ಇದರಲ್ಲಿ ತಂತ್ರಗಾರಿಕೆ ಏನಿಲ್ಲ ಇಲ್ಲಿ. ಹಾಗಾದ್ರೆ ಇವರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಆರಂಭದಿಂದಲೂ ಸಾಕಷ್ಟು ಆರೋಗ್ಯ ಶಿಬಿರ ಮಾಡ್ಕೊಂಡ್ ಬಂದಿದ್ದಾರೆ, ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ಇವರು ಒಳ್ಳೆ ಜನರನ್ನ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆಗ ಇವ್ರಿಗೆ ಯಾಕೆ ಪಕ್ಷ ಮನ್ನಣೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಈಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಿದ್ದಾರೆ ಸರ್. ಹಿಂದೆ ಯಾಕೆ ಆರಂಭ ದಿನಗಳಲ್ಲಿ ಹಿನ್ನಡೆ ಆಗಿತ್ತು? ಸಹಜ ಅಲ್ಲ ಸರ್, ಸಿಗೋದು ಅವರೇ ಕರೆಸ್ಕೊಂಡು ಕರ್ನಾಟಕ ಕೆಪಿಸಿಸಿ ಆಫೀಸಲ್ಲಿ ಅವರೇ ಪಕ್ಷಕ್ಕೆ ಸೇರಿಸಿಕೊಂಡು ಎಲ್ಲಾರ ಮುಖಾಂತರ ಕರ್ನಾಟಕ ಸ್ಟೇಟ್ ಅಧ್ಯಕ್ಷರ ಮುಖಾಂತರನೇ ಅವ್ರಿಗೆ ಕಾಂಗ್ರೆಸ್ ಇಂದ ಸೇರಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಕಾರ್ಯಕ್ರಮಗಳಿಗೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಅಧಿಕಾರ ಹೆಚ್ಚಿಗೆ ಸಿಗಲಿ ಅಂತ ನೀವೆಲ್ಲ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಪ್ರತಿಸ್ಪರ್ಧಿಗಳಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಹಿಂದೆ ರೀತಿನೇ ಮರುಕಳಿಸುತ್ತಾ ಇಲ್ಲ ಮುಂದೆ ಯಾವ ರೀತಿ ಬದಲಾವಣೆ ಕಾಣಬಹುದು? ಯಾವುದೇ ಕಾರಣಕ್ಕೂ ನೀವು ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಒಬ್ಬ ಅಭ್ಯರ್ಥಿ ಗೆಲ್ಲೋ ತನಕ ಅಲ್ಲಿ ಕಾಂಪಿಟೇಷನ್ ಇದ್ದೇ ಇರ್ತದೆ. ಸೋತಿರುವಂತಹ ಕ್ಷೇತ್ರಗಳಲ್ಲಿ ಇಬ್ರು ನಾಲ್ಕು ಉಟ್ಕೊಳ್ತಾ ಇರ್ತಾರೆ. ಯಾರಿಗೂ ಒಂದು ಸಾಮ್ಯ ಸಂದರ್ಭದಲ್ಲಿ ಸಿಗುತ್ತೆ. ಒಬ್ರು ಗೆಲ್ಲಬೇಕು, ಅಲ್ಲಿ ತನಕ ಗೊಂದಲ ಇದ್ದೇ ಇರ್ತದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಇರ್ತದೆ. ಮುಂದೆ ಸರ್ ಪಕ್ಷ ಇವರಿಗೆ ಆದ್ಯತೆ ಕೊಡುತ್ತಾ ಸರ್? ನಾವೆಲ್ಲ ಕುಳಿತಿದ್ದೇವೆ. ಖಂಡಿತ ಅಂತಿಮವಾಗಿ ಕಾಂಗ್ರೆಸ್ ಏನ್ ತೀರ್ಮಾನ ತಗೊಂಡ್ರೆ ಅದು ತೀರ್ಮಾನ. ಆ ಗೊಂದಲ ತಾವು ಹೇಳಿದಂಗೆ ಚುನಾವಣೆವರೆಗೂ ಮುಂದುವರಿತಾ ಅದಕ್ಕೆ ಗೊಂದಲ ಇಲ್ಲ. ಟಿಕೆಟ್ ಸಂದರ್ಭದಲ್ಲಿ 224 ಕ್ಷೇತ್ರದಾಗ ಹೋಯ್ತದಪ್ಪ ಶಿಂದಗೇರಿದಾಗೆಲ್ಲ. ರಾಜೀವ್ ಗೌಡರು ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ. ತಾವು ಗೊಂದಲ ಆಗುತ್ತೆ. ಅಲ್ಲಿವರೆಗೂ ಈ ಗೊಂದಲ ಮುಂದುವರಿಯುತ್ತಾ? ಅಲ್ಲಿವರೆಗೂ ಈ ಗೊಂದಲ ಮುಂದುವರಿಯುತ್ತಾ? ಗೆಲ್ಲೋ ತನಕ ಎಲ್ಲಾ ಕ್ಷೇತ್ರದಲ್ಲಿ ಈ ಗೊಂದಲ ಇದ್ದೇ ಇರುತ್ತೆ. ಅಲ್ಲ ಸರ್, ಈಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಆಗಿದ್ದಾಗ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು. ಆ ಎಲೆಕ್ಷನ್ ಮುಗಿದ ತದನಂತರ ಯಾರು ಇಬ್ರು ಕೂಡ ಚುನಾವಣೆ ಬರಬೇಕಾದ್ರೆ ಇಲ್ಲ. ಈಗ ನಾನು ಹೇಳೋದು, ಚುನಾವಣೆಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ತಿರ್ಗಾ ಅಂತ ಸಂದರ್ಭ ಬರಲಿಲ್ಲ ಅವ್ರಿಗೆ. ಸಂದರ್ಭ ಬಂದಾಗ ಒಟ್ಟಿಗೆ ಇರ್ತಾರೆ. ಈಗ ನೋಡಿ, MP ಚುನಾವಣೆ ನಾವು ಜೊತೆಲಿ ಮಾಡಿದ್ವಿ. PID ಬ್ಯಾಂಕ್ ಚುನಾವಣೆ ನಾವು ನಮ್ಮ ಮುಖಂಡರು ಇಲ್ಲಿ ಅಧಿವೇಶನ ನಡೆದಿದ್ದಾರೆ. ಎಲ್ಲ ಪಂಚಾಯಿತಿಗಳು ಮೊನ್ನೆ ಮಿಡ್ಟರ್ಮ್ ನಡೆದ ಪಂಚಾಯಿತಿಗಳನ್ನು ಒಟ್ಟಿಗೆ ಮಾಡಿದ್ರು. ಇಬ್ರು ಜೊತೆಲೆ ಮಾಡಿದ್ವಿ. ಈಗಲೂ ಜೊತೆಲೆ ನಾವು ಮಾತಾಡ್ಕೊಂಡು ಅನ್ಯೋನ್ಯವಾಗಿ ಹೋಗ್ತಾ ಇರ್ತೀವಿ. ಕೆಲವು ವಿಚಾರಗಳಲ್ಲಿ ಈಗ ನನಗೆ ಬೇಕು, ನಾನು ಸೇವೆ ಮಾಡಂತ ಒಂದು ಮನ್ನಣೆ ಕೊಡಿ ಅಂತ ನನ್ನ ಹೋರಾಟ, ಅವ್ರ ಹೋರಾಟ ಇದ್ದೇ ಇರ್ತ ಸಾಮಾನ್ಯ. ಅದೇನು ಮಾಡಕ್ಕಾಗಲ್ಲ. ಇದನ್ನ ಆಚರಣೆ ಮಾಡ್ತಿರೋದು ಇವರಲ್ವಾ? ಸಿದ್ದರಾಮಯ್ಯಗೌಡರು ಹೇಳ್ತಾ ಇದ್ದಾರೆ 2015 ಜ್ಞಾಪಕದ ಆಂಧ್ರದಲ್ಲಿ ಮೊದಲನೇ ಸತಿ ಅವರು ಹೆಲ್ತ್ ಕ್ಯಾಂಪ್ ನಾವೆಲ್ಲ ಅಟೆಂಡ್ ಆಗಿದ್ವಿ. ಬಂದಿದ್ರು ಸಂತೋಷ್ ಅವರು, ನಾವು ಮತ್ತೆ ಕಾಂಗ್ರೆಸ್ ಮುಖಂಡರೆಲ್ಲ ಅಟೆಂಡ್ ಆಗಿದ್ರು. ಅದನ್ನು ಹೇಳ್ತಾ ಇದ್ದೆ. ಅದಾದ್ಮೇಲೆ 15ರಿಂದ ಇವತ್ತವರೆಗೂ ಮಾಡ್ತಾ ಬಂದರು. ಅವರೊಂದು ಆಸೆ, ಅದೊಂದು ಅವ್ರು ಸೇವೆ ಮಾಡೋ ರೀತಿ ಮಾಡ್ಕೊಂಡು ಬಂದರು. ಬಟ್ ಪಕ್ಷದ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಭಾಗಿಯಾಗಿರೋಂಥದ್ದು ಮೇಜರ್ ಆಗಿ ಒಂದು 300 ಕಣ್ಣು ಆಪರೇಷನ್, 150, ಇದೊಂದು 200 ಸರ್ಜರೀಸ್, ಒಂದು 350ಕ್ಕೂ ಹೆಚ್ಚು. ಸರ್, ಇದು ಇನ್ನೊಂದು ಲಾಸ್ಟ್ ಕ್ವಶನ್ ಸರ್. ಈಗ ಕಾಂಗ್ರೆಸ್ ಅಲ್ಲಿ ನಾಯಕರಿಗೆ, ಲೀಡರ್ಸ್ಗೆ ಗೊಂದಲ ಹೋಗ್ಬಿಟ್ಟು ಸರ್, ಯಾರ ಜೊತೆ ಹೋಗ್ಬೇಕು, ಯಾರ ಜೊತೆ ಇರಬೇಕು? ಕಾಂಗ್ರೆಸ್ ಜೊತೆ ಇದೀವ್ರಿ, ಕಾಂಗ್ರೆಸ್ ಜೊತೆ ಇದೀವಿ. ಅನ್ನೋದು ವಿಚಾರ ಏನು ಇಲ್ಲ. ಈಗ ಒಂದು ಚುನಾವಣೆ ಅಂತ ಬಂದಾಗ ಸೋತರು ನೋವಾಗ್ತದೆ. ಆ ನೋವಿನಲ್ಲಿ ಅವರು ನಮ್ಮಲ್ಲಿ ಲೀಡರ್ಸ್ ಒಗ್ಗಟ್ಟಿಲ್ಲ. ಇಲ್ಲಿ ಹಿಂದೆ ವಿ ಮುನಿಯಪ್ಪಣ್ಣವ್ರು ಇದ್ರು, ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇತ್ತು. ಈಗ ಪುಟ್ಟಣ್ಣ ಇದ್ದಾರೆ, ರಾಜೀವ್ ಗೌಡ ಇದ್ದಾರೆ ಅಂತೇಳಿ ಎಲ್ಲೋ ಒಂದ್ ಕಡೆ ಆ ಮನಸ್ಸಿನಲ್ಲಿ ಅವರ ಒಂದು ಹಿನ್ನಡೆಗೋ ಏನಕ್ಕೋ ಒಂದು ರೀತಿ ಅವ್ರು ನೋವಾದಾಗ ಇಲ್ಲಿನ ದೌರ್ಬಲ್ಯಗಳ ಬಗ್ಗೆನೂ ಮಾತಾಡ್ತಾರೆ. ಈಗ ನಮ್ಮ ಪಾರ್ಟಿಲಿ ಕಾಣಿಸ್ತದೆ, ನಾಳೆ ಇನ್ನೊಂದು ಪಾರ್ಟಿಲು, ನಾಳೆ ನಾಳದ್ದು ಅಲ್ಲೂ ಕಾಣಿಸ್ತದೆ. ಎಲ್ಲಾನು ನಮ್ಮ ಕಣ್ಣು ಮುಂದೆನೆ ಇದೆ. ಅಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಈ ರೀತಿ ಕಾಂಪಿಟೇಷನ್. ಬೇರೆ ಪಕ್ಷಕ್ಕೆ ಹೋದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬೇರೆ ಪಾರ್ಟಿಲಿ ಈಗ ಅಲ್ಲೂ 2-3 ಇದಾರಲ್ಲ ಕ್ಯಾಂಡಿಡೇಟ್ಗಳು. ಬೇರೆ NDA ಅಲಯನ್ಸ್ ಅಲ್ಲಿ ಈಗ ನೆಕ್ಸ್ಟ್ ರಾಮಚಂದ್ರ ಗೌಡ ಅಂತ ಒಬ್ರು ಓಡಾಡ್ತಾ ಇದ್ದಾರೆ. ಈಗ ಅಲ್ಲಿ MLA ಅವರು ಇದ್ದಾರೆ. ಅವರು
ಯಾವ ಹಂತಕ್ಕೆ ಹೋಗ್ತದೆ, ಯಾರು ಟಿಕೆಟ್ ತರ್ತಾರೆ ಅವರಲ್ಲೂ ಇರ್ತದೆ. ನಾವಷ್ಟು ಆಚೆ ಬಂದ್ಬಿಟ್ಟಿದೀವಿ ಕಿತ್ತಾಡ್ಕೊಂಡು ಅಂತ ನೀವು ಮಾತಾಡ್ತೀವಿ, ಅವ್ರು ದಿನ ಬಂದಿಲ್ಲ, ಬರ್ತದೆ. ಎಲ್ಲಾ ಚುನಾವಣೆಗಳು ನಾವೆಲ್ಲ ರಾಜಗೌಡರು ಇರ್ಬೋದು, ಪುಟ್ಟಣ್ಣಪ್ಪ ಇರ್ಬೋದು, ನಾವೆಲ್ಲ ಒಟ್ಟಿಗೆ ಕೂತು ಶಶಿಧರ್ ಅವರು ಇರ್ಬೋದು. ಸರ್, ಈಗ ವೇಮನಪ್ಪನವರ ಅಭಿವೃದ್ಧಿ ಬಗ್ಗೆ ತಾವು ಸಂತಸ ವ್ಯಕ್ತಪಡಿಸಿದ್ರಿ. ಆ ಚುನಾವಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ಡಿಸಿಷನ್ಗೆ ಬದ್ಧರಾಗ್ತಾರಾ ಇಲ್ಲ ಈ ಕಳೆದ ಚುನಾವಣೆಯಲ್ಲಿ ಪಾರ್ಟಿಲಿ ನಾವು ಹಿಂದಿನ ಚುನಾವಣೆಗಳಲ್ಲೇ ಹೋಗ್ತಾ ಇತ್ತು. ಈ ಚುನಾವಣೆ ಸಂದರ್ಭಗಳು ಬಹಳಷ್ಟು ದೂರದಲ್ಲಿದೆ. ಹೈಕಮಾಂಡ್ಗೆ ನಾವು ತಲೆ 3 ವರ್ಷದ ಸರ್, ಈಗ ಅಂತಿಮವಾಗಿ ಒಂದು ಪ್ರಶ್ನೆ ಕೇಳ್ತೀವಿ. ಅವರು ಮಾಡಿರೋ ಕೆಲಸಗಳಿಂದ ತಾವು ಉತ್ತೇಜನ ಆಗಿ ಈ ತರ ಅವರು ಬರ್ತಡೇಗೋಸ್ಕರ ಇವತ್ತು ಕಾರ್ಯಕ್ರಮ ಮಾಡಿದಿರಾ ಅಥವಾ ರಾಜಕೀಯ ಲಾಭಕ್ಕೆ ಇಟ್ಕೊಂಡು ಮುಂದೆ ದೃಷ್ಟಿಕೋನ ಇಟ್ಕೊಂಡು ಮಾಡಿದಿರಾ ಅಂತ ಸಮಾಜ ಸೇವೆ ಅನ್ನೋದು ಬ್ಲಡ್ ಅಲ್ಲಿ ಇದ್ರೆ ಅದು ಅವರೇ ಮಾತಾಡಿ ಸಂದರ್ಭ ಉಪಯೋಗ ಎರಡೂ ಈ ತರ ಕಾರ್ಯಕ್ರಮ ರಾಜಕೀಯಕ್ಕೋಸ್ಕರ ಅವರೇ ಮಾತಾಡಿ ಜನ ಆಯ್ಕೆಯನ್ನು ನಾವು ಗೌರವಿಸಬೇಕು. ಸೊ ಈಗ ಜನ ನೋಡ್ತಾ ಇರ್ತಾರೆ, ಭವಿಷ್ಯದಲ್ಲಿ ಯಾರ ಅವಶ್ಯಕತೆ ಇದೆ, ಯಾರು ಸರಿ ಅನಿಸ್ತದೆ ಅವ್ರಿಗೆ ಅಧಿಕಾರ ಕೊಡುವಂತ ಕೆಲಸ ಆಗ್ತದೆ. ಅದು ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಅನೇಕ ಇಂಥ ಒಂದು ಪಾರ್ಟಿ ಒಳ್ಳೆ ಕ್ವಾಲಿಟಿ ಕಾರ್ಯಕ್ರಮಗಳು ಮಾಡಿದ್ರೆ ಅನ್ಕೊಳ್ಳಿ, ಏನು ಆರೋಗ್ಯ ಕಾರ್ಯಕ್ರಮಗಳು ಅವತ್ತಿಂದನೇ ಇಂಥ ಹಿರಿಯ ಮುತ್ಸದ್ದಿಗಳ ಒಂದು ಅಡಿಯಲ್ಲಿ ಮಾಡಬಹುದಾಗಿತ್ತು ಅನ್ನೋದು. ನೋಡಿ, ಈಗ ಇದು ಬಹಳಷ್ಟು ಪ್ರಬಲವಾದಂತ ಕ್ಷೇತ್ರ. ಶಿಡ್ಲಘಟ್ಟ ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ. ಅದರಲ್ಲಿ 40-50 ವರ್ಷಗಳ ಶ್ರಮ ಇತ್ತು ಮುನಿಯಪ್ಪಣ್ಣವರು, ಅವರ ಅನುಯಾಯಿಗಳಿಗೆ ನಾವು ಮುಖಂಡರನ್ನು ನೋಡ್ತಾ ಇದ್ದೀವಿ. ಅವರು ಮುನಿಯಪ್ಪಣ್ಣನ್ನು ಹೊರತುಪಡಿಸಿ ಸೆಕೆಂಡ್ ಆಪ್ಷನ್ ಪುಟ್ಟು ಇನ್ನು ಗೌತಮ್ ಅಂತವರು ನಾವು ಯುವಕರಿದ್ದೀರಿ, ನಾವು ಕೆಲಸ ಮಾಡಕ್ಕೆ ಅರ್ಹರಿದ್ದೀರಿ ಸಿನಣ್ಣ, ನಮ್ಮನ್ನು ಗಣನೆ ಮಾಡಿ ಅಂತಂದ್ರೆ ಅವ್ರ ಅಭಿಮಾನ ಮುನಿಯಪ್ಪಣ್ಣವ್ರ ಮೇಲೆ ಇರೋಂಥದ್ದು ನಮ್ಮ ಮೇಲೆ ಅದು ಅಷ್ಟು ಈಸಿಯಾಗಿ ತಗೊಳಕ್ ಆಗೋದಿಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ. ಅದು 13 ವರ್ಷದ ಪ್ರಯತ್ನ ಅಂತ ಹೇಳ್ಬೋದು ನಾವು. ಈಗ 13 ವರ್ಷದ ಪ್ರಯತ್ನದಲ್ಲಿ ಸಾಕಷ್ಟು ರಾಜಕೀಯ ಜೀವನ ಮುನಿಯಪ್ಪಣ್ಣವ್ರದ್ದು ನೋಡಿದ್ದಾರೆ. ಈಗ ಅವ್ರಿಗೂ ಸ್ವಲ್ಪ ಮುನಿಯಪ್ಪಣ್ಣವ್ರ ಫ್ಯಾಮಿಲಿಯಲ್ಲೂ ಸಹ ಶಶಣ್ಣವ್ರಿಗೂ ಸಹ ರಾಜಕೀಯದ ಆಸಕ್ತಿ ಇಲ್ಲದೆ ಇರೋದರಿಂದ ಅವರು ಸಹ ಇವತ್ತಿನ ದಿನ ನೀವು ಮುಂದಾಳತ್ವ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಲೀಡರ್ಸ್ ಜೊತೆ ಎಲ್ಲ ವಿಶ್ವಾಸ ಹೋಗಿ ಅಂತೇಳೆಲ್ಲ ನಮಗೆ ತಾಕೀತು ಮಾಡಿದಂಥ ಜವಾಬ್ದಾರಿ ನಾವೆಲ್ಲರೂ ಸಹ ಜೊತೆಲಿ ತಗೊಂಡು ಹೋಗೋಂಥದ್ದಾಗ್ತಾ ಇದ್ವಿ. ಅದು ಏಕಾಏಕಿ ನಾವು ಕೇಳಕ್ ಹೋದಾಗ ಕೆಲವರು ನಮ್ಮನ್ನ ಗಲಾಟೆಗೆ ಬರ್ತಾ ಇದ್ರು, ಅಂತ ದಿನಗಳು ಇದ್ವು. ನಾವು ಸಡನ್ ಆಗಿ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಿ ಫಾರಂ ಕೇಳಕ್ ಹೋದಾಗ ಬಿಡ್ಲೇ ಇಲ್ಲ ಹತ್ರಕ್ಕೆ. ಏನಂದ್ರೆ ಅದು ಅಭಿಮಾನ, ಪಾರ್ಟಿ ಅಭಿಮಾನ, ಲೀಡರ್ ಮೇಲೆ ಅಭಿಮಾನ. ಅದು ಏಕ್ದಮ್ ಒಂದೇ ಸಲ ಅದು ಕಳ್ಕೊಂಡು ಆಚೆ ಪುಟ್ಟಣ್ಣನ ಜೊತೆ ಬರೋದು, ಇನ್ನೊಬ್ಬರ ಜೊತೆ ಬರೋದು ಎಲ್ಲಿಂದ ಸಾಧ್ಯ? ಬರೋದಕ್ಕೆ ಒಪ್ಪೋದಿಲ್ಲ ಜನ. ಅದು ಬಾಂಡಿಂಗ್ ಇರ್ತದೆ. ಪಾರ್ಟಿ ಕಮಿಟ್ಮೆಂಟ್, ಲೀಡರ್ ಕಮಿಟ್ಮೆಂಟ್ ಅಂದ್ರೆ ಈಗ ನಾನೇನೋ ಸಹಾಯ ಮಾಡಿರ್ತೀನಿ, ನನ್ನಿಂದ ಉಪಯೋಗ ಪಡ್ಕೊಂಡಿರೋಂಥವನು ಏನ್ ಹೇಳಿದ್ರು ಪುಟ್ಟಣ್ಣನ ಪ್ರೀತಿ ಅವನು ಉಸಿರ ಗಂಟೆ ಇಟ್ಕೊಂಡಿರ್ತಾನೆ. ಸರ್, ಬರ್ತಕ್ಕಂಥ ತಾಲೂಕು ಜಿಲ್ಲಾ ಪಂಚಾಯತಿನಲ್ಲಿ ಜೊತೆಗಿರ್ತಾರೆ ಕಾಂಗ್ರೆಸ್ ಪಕ್ಷ ಏನ್ ಸೂಚಿಸಿದ್ರೆ ಅದನ್ನ ಜವಾಬ್ದಾರಿಗಳು ನಾವಂತೂ ಕೆಲಸ ಮಾಡ್ಕೊಳ್ಳೋದು, ಜೊತೆಯಲ್ಲೇ ಕೆಲಸ ಮಾಡೋದು. ಸರ್, ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಅಂತೇಳಿ ತೃತೀಯ ಸಭೆಯಲ್ಲಿ ಶಾಸಕರು ಮಾತಾಡ್ತಾ ಇದ್ದಾರೆ. ನಾವು ಸಮಾಜ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಆರೋಗ್ಯ ಶಿಬಿರ ಮಾಡಿದ್ರೆ ಈಗ ಶಿಬಿರ ಯಾವ ರೀತಿ ಪರಿಣಾಮಕಾರಿಯಾಗಿದೆ ನೋಡಿ. ಮಾತಾಡ್ತಾವ್ರೆ ನೋಡಿ, ಈಗ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು, ಆರೋಗ್ಯಕ್ಕೆ ಒತ್ತು ಕೊಡುವಂಥದ್ದು ನಾವು ಕೃತಿಲಿರ್ಬೇಕು. ಈಗ ನೋಡಿ, ಈಗ ಆರೋಗ್ಯ ಕ್ಯಾಂಪ್ ಮಾಡಿದ್ವಿ, ಎಲ್ಲರೂ ಆರೋಗ್ಯ ಕ್ಯಾಂಪ್ಗಳು ಮಾಡ್ತಾರೆ. ಕ್ಯಾಂಪ್ ಮಾಡಿದ್ವಿ, ಕೈ ತೊಳ್ಕೊಂಡು ಹೋದ್ರೆ ಇದು ಯಶಸ್ಸಾಗಲ್ಲ. ಈಗ ಇಲ್ಲಿ ಶಿಬಿರಕ್ಕೆ ಬಂದಿರೋಂಥ 150 ಅಭ್ಯರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಣ್ಣಿನ ಪರ ಆಪರೇಷನ್ಗೆ ಹೋಗುವಂಥದ್ದು, ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು. ನಾಳೆಯಿಂದ ಕನಿಷ್ಠ ಅಂದ್ರೆ ಇನ್ನು 15 ದಿನ ನಾವು ಎಕ್ಸರ್ಸೈಸ್ ಮಾಡ್ತೀವಿ. ಅವ್ರನ್ನ ಆಸ್ಪತ್ರೆಯಲ್ಲಿ BP, ಶುಗರು ಎಲ್ಲ ಚೆಕ್ ಮಾಡಿಸಿ ಅವ್ರನ್ನ ಆಪರೇಷನ್ ಮಾಡಿಸಿ ಕಳಿಸೋವರೆಗೂ ನಮ್ಮ ಜವಾಬ್ದಾರಿ. ಅದಾದಮೇಲೆ ಸುಮಾರು 180-200 ಸರ್ಜರಿ ಮೇಜರ್ ಆಪರೇಷನ್ಸ್ಗೆ ಹೋಗಿ ಒಳಪಟ್ಟಂಥ ರೋಗಿಗಳ ಅಡ್ಮಿಷನ್ ಆಗಿದೆ. ಅವ್ರಿಗೆಲ್ಲ ABRK ಲೆಟರ್ ಮಾಡಿಸ್ಬೇಕು, ತಿರ್ಗಾ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನೆಲ್ಲ ಆಪರೇಷನ್ ಮಾಡಿಸಿ ಕಳಿಸೋದು. ಇದಂತೂ ನಿಮಗೆ ಬಹಳ ಸಾಹಸದ ಕೆಲಸ. ಲಾಸ್ಟ್ ಟೈಮ್ ನಾವು ಮಾಡಿ ಸುಮಾರು ಒಂದು 600 ಜನ ಕರ್ಕೊಂಡು ಹೋಗಿದ್ವಿ ಆಸ್ಪತ್ರೆಗೆ. ಅದನ್ನ ಸುಧಾರಿಸೋದವ್ರಿಗೆ ಅವ್ರಿಗೆ ಗೊತ್ತಿರ್ತದೆ ಆ ಕಷ್ಟ. ಹಂಗಾಗಿ ಏನೋ ಒಂಥರ ಇದರಲ್ಲಿ ಕಿಕ್ಕು ಮಜಾ ಇರ್ತದೆ.